ಅಪ್ಪ, ನಾವು ಜಂಕ್ ಫುಡ್ ಯಾಕೆ ತಿನ್ಬಾರ್ದು? ನೋಡು, ಈ ಜಂಕ್ ಫುಡ್ ಅಲ್ಲಿ ಹೆಚ್ಚಿನ ಜಂಕ್ ಫುಡ್ ಅಲ್ಲಿ ಮೈದಾ, ಪಾಮ್ ಆಯಿಲು ಮತ್ತು ಎಕ್ಸ್ಟ್ರಾ ಶುಗರ್ ಇರುತ್ತೆ. ಇದು ಓನ್ಲಿ ನಿಮಗೆ ಟೇಸ್ಟಿಗೋಸ್ಕರ ನೀವು ತಿಂತೀರಾ ಬಿಟ್ರೆ ಇದರಿಂದ ನಿಮ್ಗೆ ಯಾವುದೇ ಯೂಸ್ ಇಲ್ಲ. ಬದಲಿಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಒಬೆಸಿಟಿ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು, ಇಮ್ಯುನಿಟಿ ಕಡಿಮೆ ಆಗೋದು, ಇದೆಲ್ಲ ಜಂಕ್ ಫುಡ್ಡಿಂದನೇ ಆಗೋದು. ನೀವು ಮಕ್ಕಳು ಆದಷ್ಟು ಹೋಮ್ ಫುಡ್ಡು, ವೆಜಿಟೇಬಲ್ಲು, ಫ್ರೂಟ್ಸು ಇಂಥದ್ದನ್ನೇ ಜಾಸ್ತಿ ತಿನ್ನಬೇಕು. ಬಟ್ ಇತ್ತೀಚೆಗೆ ಮಕ್ಕಳು ಈ ತರಕಾರಿ, ಫ್ರೂಟ್ಸನ್ನು ಬದಿಗೊತ್ತಾರೆ. ನೀವು 80-20 ರೂಲ್ ಅಂತ ಹೇಳ್ತೀವಿ. ಅಂದರೆ 80% ಹೆಲ್ದಿ ಫುಡ್, ಅಂದರೆ ಹೋಮ್ ಫುಡ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಇಂಥದನ್ನೇ ತೊಗೋಬೇಕು. ಇನ್ನು 20% ಅಂದರೆ ಒಕೇಶ್ನಲಿ ನೀವು ಔಟ್ಸೈಡ್ ಫುಡ್ಡನ್ನು ತಿನ್ಬೋದು. ಬಟ್ ನೀವು ಅದನ್ನು ವಿಚಾರ ಮಾಡಿ, ಆ ಫುಡ್ಡಲ್ಲಿ ಏನಿರುತ್ತೆ, ನಮ್ಮ ಹೆಲ್ತಿಗೆ ಓಕೆನಾ, ಅದು ನಮಗೆ ಸೆಟ್ ಆಗುತ್ತಾ, ಯೂಸ್ಫುಲ್ ಆಗುತ್ತಾ ಅಂತ ನೋಡಿ ಅದನ್ನು ಚೂಸ್ ಮಾಡಬೇಕು. ಮತ್ತೆ ನಮ್ಮ ಡೈಲಿ ರೂಟೀನ್ ಅಲ್ಲಿ ಸ್ಪೋರ್ಟ್ಸ್ ಮತ್ತೆ ಗೇಮ್ಸ್ ಇಂಪಾರ್ಟೆಂಟಾ? ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ನಾವು ಚೈಲ್ಡ್ಹುಡ್ ಒಬೆಸಿಟಿ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಅಂತ ಹೇಳ್ತೀವಿ. ಇದು ಮಕ್ಕಳಲ್ಲಿ ತುಂಬಾನೇ ಜಾಸ್ತಿನೇ ಕಾಣ್ತಾ ಇದ್ದೀವಿ. ಲೈಕ್ ಸಣ್ಣ ವಯಸ್ಸಲ್ಲಿ ಮಧುಮೇಹ, BP, ಹೃದಯದ ಕಾಯಿಲೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಅಂದರೆ ದೈಹಿಕ ಶ್ರಮ, ಸ್ಪೋರ್ಟ್ಸು ಇದೆಲ್ಲ ಕಡಿಮೆ ಆಗಿ ಈ ರೀತಿಯ ಸಮಸ್ಯೆ ಬರ್ತಾ ಇದೆ. ನಮ್ಮ ಕಾಲದಲ್ಲಿ ನಾವು ತುಂಬ ಆಕ್ಟಿವ್ ಆಗಿರ್ತಿದ್ವಿ, ಆಟ ಆಡ್ತಿದ್ವಿ. ಬಟ್ ಇತ್ತೀಚೆಗೆ ಮೊಬೈಲು ಇಂಥದ್ದೆಲ್ಲ ಬಂದಮೇಲೆ ನೀವು ಮನೆಯಿಂದ ಹೊರಗೆ ಹೋಗೋದು ತುಂಬ ಕಮ್ಮಿ ಆಗಿದೆ. ನಿಮಗೆ ಸನ್ ಎಕ್ಸ್ಪೋಜರ್ ಕೂಡ ಕಡಿಮೆ ಆಗಿದೆ, ಸನ್ಲೈಟ್ ಅಂತ ಹೇಳ್ತೀವಿ. ಸೊ ನಿಮಗೆ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು, ಮೆಮೊರಿ ಪವರ್ ಚೆನ್ನಾಗಿರಬೇಕು. ಈ ಸ್ಪೋರ್ಟ್ಸು ಇದರಿಂದ ನಿಮಗೆ ಕಾನ್ಸಂಟ್ರೇಷನ್ ಚೆನ್ನಾಗಾಗುತ್ತೆ, ಪ್ರೊಡಕ್ಟಿವಿಟಿ, ಫೋಕಸ್ ಚೆನ್ನಾಗಿರುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಸ್ಟ್ರೆಸ್ ಆಗಲ್ಲ, ಆಕ್ಟಿವ್ ಆಗಿರ್ತೀರಾ, ನಿಮಗೆ ಡಿಪ್ರೆಷನ್ನು ಈ ಥರದ ಯಾವುದೇ ಸಮಸ್ಯೆ ಬರಲ್ಲ. ಸೊ ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಆಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಟಿವಿ, ಮೊಬೈಲ್, ಸ್ಕ್ರೀನ್ ಟೈಮ್ ಇದೆಲ್ಲ ಸ್ಟೂಡೆಂಟ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ? ನೋಡು, ಇತ್ತೀಚೆಗೆ ಈ ಮೊಬೈಲ್ ಅಡಿಕ್ಷನ್ ಅಂದರೆ ಒಂದು ಹೊಸ ಕಾಯಿಲೆ ಆಗಿಬಿಟ್ಟಿದೆ. ತುಂಬ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇದರಿಂದ ಅವರು ಸ್ಟಡಿಯಲ್ಲಿ ತುಂಬ ಪವರ್ ಆಗ್ತಾ ಇದ್ದಾರೆ. ಈ ಸ್ಕ್ರೀನ್ ಟೈಮ್ ಅನ್ನೋದು ವೆರಿ ಇಂಪಾರ್ಟೆಂಟು. ನೀವು ಸುಮ್ಮನೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇಂಥ ರೀಲ್ಸನ್ನು ನೋಡುತ್ತಾ ಟೈಮ್ ವೇಸ್ಟ್ ಮಾಡೋ ಬದಲು TV ಅಥವಾ ಮೊಬೈಲಿಂದ ಒಳ್ಳೆ ಕಂಟೆಂಟನ್ನು ಸರ್ಚ್ ಮಾಡಿ. ಉದಾಹರಣೆ, ನೀವು ಯೂಟ್ಯೂಬಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ನಾಲೆಜ್ಗೆ ಬೇಕಾದಂಥ ವಿಷಯವನ್ನು ಸರ್ಚ್ ಮಾಡ್ಬೋದು. ಟಿವಿಯಲ್ಲೂ ಕೂಡ ನಿಮಗೆ ಯೂಸ್ಫುಲ್ ಆಗುವಂಥ ಕಂಟೆಂಟನ್ನು ನೋಡ್ಬೋದು. ಸ್ಕ್ರೀನ್ ಟೈಮು 3/4 ತಾಸು ಅಥವಾ 1 ತಾಸ್ಗಿಂತ ಜಾಸ್ತಿ ಇರಬಾರ್ದು. ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಓಕೆ. ಇಷ್ಟು ಸ್ಕ್ರೀನ್ ಟೈಮ್ ಜಾಸ್ತಿ ಆದಂಗೆ ನಿಮಗೆ ಎಡಿಕ್ಷನ್ ಆಗುತ್ತೆ. ಸ್ಟಡಿ ಮಾಡೋಕ್ಕಾಗಲ್ಲ, ಫೋಕಸ್ ಮಾಡೋಕ್ಕಾಗಲ್ಲ, ನಿದ್ರೆ ಸರಿಯಾಗಿ ಬರಲ್ಲ, ಮೆಮರಿ, ಕಾನ್ಸಂಟ್ರೇಷನ್ ಇಶ್ಯೂಸ್ ಬರುತ್ತೆ. ಮತ್ತು ನೀವು ನಿಮ್ಮ ಅಕಾಡೆಮಿಕಲಿ ಸ್ಟಡಿಯಲ್ಲಿ ತುಂಬ ಪುವರ್ ಆಗ್ತಾ ಹೋಗ್ತೀರಾ, ನಿಮ್ಮ ಮಾರ್ಕ್ಸ್ ಕಮ್ಮಿ ಬರೋಕ್ಕೆ ಶುರುವಾಗುತ್ತೆ. ಇತ್ತೀಚೆಗೆ ನಾವು ಇದನ್ನೇ ನೋಡ್ತಾ ಇದ್ದೀವಿ. ಸರಿ, ಆಯ್ತಪ್ಪ, ಥ್ಯಾಂಕ್ಸ್. ಇದನ್ನ ನಾನು ಇವತ್ತಿಂದಾನೇ ಫಾಲೋ ಮಾಡ್ತೀನಿ.